ಬೆಂಗಳೂರಿನ ಅಶೋಕ ಪಿಲ್ಲರ್ ಬಳಿ ದರೋಡೆಕೋರರು ಸಿಎಂಎಸ್ ವೆಹಿಕಲ್ ನ ಅಡ್ಡಗಟ್ಟಿ ಆನಂತರ ಡೈರಿ ಸರ್ಕಲ್ ನಲ್ಲಿ ಅದರಲ್ಲಿದ್ದ 7 ಕೋಟಿ ಹಣವನ್ನ ಲೂಟಿ ಮಾಡಿ ಹೋಗಿದ್ದಾರೆ. ಇದು ಬೆಂಗಳೂರಿನಲ್ಲಿ ನಡೆದ ಅತಿ ದೊಡ್ಡ ರಾಬರಿ. 7 ಕೋಟಿ ಲೂಟಿ ಮಾಡಿದ ದರೋಡೆಕೋರರು ಹೋಗಿದ್ದೆಲ್ಲಿ? ಡೈರಿ ಸರ್ಕಲ್ ಮಾರ್ಗವಾಗಿ ದೊಮ್ಲೂರು, ಇಂದ್ರಾನಗರ, ಹಳೆ ಮದ್ರಾಸ್ ರಸ್ತೆ, ಎನ್ಜಿಎಫ್ ಕಡೆಗೆ ಇನೋವಾ ತೆರಳಿರುವ ಸಾಧ್ಯತೆ ಇದೆ. ಸಿಸಿಟಿವಿಯಲ್ಲಿ ಇನೋವಾ ಕಾರು ಸಂಚಾರದ ದೃಶ್ಯಗಳು ಸೆರೆಯಾಗಿದ್ದು, ಓಲ್ಡ್ ಮದ್ರಾಸ್ ರೋಡ್ನಲ್ಲೂ ಇನೋವಾಗಾಗಿ ತೀವ್ರ ಶೋಧವನ್ನ ಮುಂದುವರೆಸಿದ್ದಾರೆ. ಆ ಮಾರ್ಗವಾಗಿ ಬರಬಹುದಾದಂತಹ ನಿರೀಕ್ಷೆಯಲ್ಲಿ ಈಗ ಪೊಲೀಸರು ಮುಂದುವರೆದಂತಹ ಮಾರ್ಗದುದ್ದಕ್ಕೂ ಕೂಡ ಅಲರ್ಟ್ ಆಗಿದ್ದಾರೆ. ಯಾವುದೇ ಕ್ಷಣ ಈ ವೆಹಿಕಲ್ ಕಂಡ ಕೂಡಲೇ ಅದನ್ನ ಜಪ್ತಿ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಸೊ ಹಳೆ ಮದ್ರಾಸ್ ರಸ್ತೆ ಎನ್ಜಿಎಫ್ ಕಡೆಗೆ ಇನೋವಾ ಕಾರು ತೆರಳಿರುವಂತಹ ಸಿಸಿಟಿವಿ ಫುಟೇಜ್ಗಳು ಲಭ್ಯವಾಗಿದೆ. ಅದರ ಆಧಾರದ ಮೇಲೆ ಮುಂದುವರೆದಂತೆ ಈ ವೆಹಿಕಲ್ ಹೇಗೆ ಪಾಸ್ ಆಗಬಹುದು ಅನ್ನೋದನ್ನು ಕೂಡ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಾದ್ಯಂತ ಈಗ ಪೊಲೀಸರ ಕಣ್ಗಾವಲಿದೆ ಈ ಒಂದು ವೆಹಿಕಲ್ನ ಮೇಲೆ. ಮತ್ತು ವೆಹಿಕಲ್ನ ಬಿಟ್ಟೇನಾದ್ರೂ ಮೂವ್ಮೆಂಟ್ಗಳು ಆಗಿರಬಹುದಾ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇದರಲ್ಲಿದ್ದಂತಹ ದರೋಡೆಕೋರರು ಎಷ್ಟು ಅನ್ನೋದರ ಆಧಾರದ ಮೇಲೆ ಅವರು ಡಿವೈಡ್ ಆಗ್ಬಿಟ್ರಾ ಅಥವಾ ಅವರೆಲ್ಲರೂ ಕೂಡ ಒಂದೇ ಗುಂಪಿನಲ್ಲಿ ಹೋಗ್ತಿದ್ದಾರಾ? ಇದೆಲ್ಲವನ್ನು ಕೂಡ ಬೆನ್ನು ಬಿದ್ದಿರುವಂತಹ ಪೊಲೀಸರು ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಸದ್ಯಕ್ಕಂತೂ ಸಿಸಿಟಿವಿಯಲ್ಲಿ ಯಾವ್ಯಾವ ಮಾರ್ಗದ ಮೂಲಕವಾಗಿ ಪಾಸ್ ಆಗಿದೆ, ಫೈನಲಿ ಎನ್ಜಿಎಫ್ ವರೆಗೂ ವೆಹಿಕಲ್ ಹೋಗಿರೋದು ಕಾಣಿಸ್ತಾ ಇದೆ. ಅದರ ಮುಂದುವರೆದಂತೆ ಈಗ ಪೊಲೀಸರು ತಪಾಸಣೆಗಿಳಿದಿದ್ದಾರೆ. ಸದ್ಯ ಒಂದು ಭಾಗದಲ್ಲಿ ನೀವು ನೋಡ್ತಾ ಇರೋದು ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಇನೋವಾ ಕಾರು, ಇದೇ ದರೋಡೆಕೋರರು ಬಳಸ್ಕೊಂಡಂತಹ ಕಾರು. ಮತ್ತೊಂದು ಭಾಗ ನೀವೇನ್ ನೋಡ್ತಿದ್ರಿ, ಸಿಎಂಎಸ್ ವೆಹಿಕಲ್, ಅದು ಡೈರಿ ಸರ್ಕಲ್ ಬಳಿ ಕೊನೆಯದಾಗಿ ನಿಂತದ್ದು. ಆ ನಂತರವೇ ದರೋಡೆಕೋರರು ಇಲ್ಲಿಂದ ಹಣವನ್ನ ತಮ್ಮ ಕಾರ್ಗೆ ಶಿಫ್ಟ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಅದರಲ್ಲಿ ಸಿಗಬಹುದಾದಂತಹ ಕುರುಹುಗಳನ್ನ ಈಗ ಸಂಗ್ರಹ ಮಾಡುವಂತಹ ಕೆಲಸವನ್ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ತನಿಖಾ ತಂಡ ಅಲ್ಲಿ ಮುಂದುವರೆಸಿದೆ. FSL ಟೀಮ್ ಸಹ ಬೀಡು ಬಿಟ್ಟಿದೆ. ಇಡೀ ಇನ್ಸಿಡೆಂಟ್ ನ ಗಮನಿಸಿದ್ದಾರೆ. ಜೊತೆಗೆ ಅದರಲ್ಲಿರ್ತಕ್ಕಂತಹ ಸಿಸಿಟಿವಿಯ ಫುಟೇಜ್ ಅನ್ನು ಕೂಡ ಸಂಗ್ರಹ ಮಾಡ್ತಾ ಅದರಲ್ಲಿ ಸಿಗಬಹುದಾದಂತಹ ಮಾಹಿತಿಗಳ ಆಧಾರದ ಮೇಲೂ ಕೂಡ ಶೋಧ ಮುಂದುವರಿಯುತ್ತೆ. ಡೈರಿ ಸರ್ಕಲ್ನ ಫ್ಲೈಓವರ್ ಬಳಿ ನಡೀತಾ ಇರುವಂತಹ ಬೆಳವಣಿಗೆ ಅದು. ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ. ಪಬ್ಲಿಕ್ ಟಿವಿಯಲ್ಲಿ ಇನ್ನೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಂಗಳೂರಿನಲ್ಲಿ ನಡೆದ ದೊಡ್ಡ ದರೋಡೆ ಪ್ರಕರಣ. KA03 NC 8052 ಕಾರ್. ಈ ಕಾರು ಯಾರಿಗೆ ಸೇರಿದ್ದು, ಎಲ್ಲಿ ರಿಜಿಸ್ಟರ್ ಆಗಿರೋದು? ಕಾರು ಕರ್ನಾಟಕ ಮೂಲದ್ದು ಅಂತ ಗೊತ್ತಾಗ್ತಿದೆ, ಆದ್ರೆ ಬೆಂಗಳೂರಿನ ಎಲ್ಲಿ ಇದರ ನೋಂದಣಿ ಆಗಿದೆ ಮತ್ತು ಇದರ ಓನರ್ಶಿಪ್ ಯಾರದ್ದು, ಇದರ ಕುರಿತಾಗಿ ಪಬ್ಲಿಕ್ ಟಿವಿಗೆ ಇನ್ನೊಂದು ಮಾಹಿತಿ ಲಭ್ಯವಾಗಿದೆ. ಎಕ್ಸ್ಕ್ಲೂಸಿವ್ ಸುದ್ದಿ. ದರೋಡೆಗೆ ಬಳಕೆ ಆದಂತಹ ಕಾರು ಯಾರದ್ದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಾರು ಇಂದ್ರಾನಗರ ರಿಜಿಸ್ಟ್ರೇಷನ್, RTOನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅನ್ನುವಂತಹ ಒಂದು ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಮತ್ತು ಅದರ ಒಡೆಯ ಯಾರು, ಮಾಲೀಕ ಯಾರು, ಆ ಕಾರ್ ಏನಾದ್ರೂ ಈಗ ಈ ಕದೀಮರು ಕದ್ದಿದ್ದಾರಾ? ಇನ್ ಕೇಸ್ ಆ ರೀತಿ ಏನಾದ್ರೂ ಆಗಿದ್ರೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕು. ಆ ಥರದ್ದೇನಾದ್ರೂ ಆಗಿದೆಯಾ ಅಥವಾ ಈ ಕಾರ್ನ ಓನರೇ ಈ ಕೃತ್ಯದಲ್ಲಿ ಭಾಗಿನಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋ ಕೆಲಸವನ್ನ ಈಗ ಆರಂಭ ಮಾಡಿದ್ದಾರೆ. ಆರಂಭಿಕ ಹಂತದಲ್ಲಿ ಕಾರ್ನ ಡೀಟೇಲ್ಸ್ ಸಿಕ್ಕಿದೆ, ಅದು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಬೆಂಗಳೂರಿನ ಇಂದ್ರಾನಗರ RTO ಕಚೇರಿಯಲ್ಲಿ KA03 8052 ನಂಬರ್ನ ಕಾರು ನೋಂದಣಿಯಾಗಿದೆ 2018 ಜನವರಿಯಲ್ಲಿ. ದರೋಡೆ ಮಾಡಲು ನಕಲಿ ನಂಬರ್ ಪ್ಲೇಟ್ ಬಳಕೆಯಾಗಿದೆ. ಆಗ್ಲೇ ಈ ಒಂದು ಡೌಟ್ ಬರ್ತಾ ಇತ್ತು, ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಕಳಪೆ ಸ್ಟಿಕ್ಕರ್ನ ಅವರು ಹಾಕೊಂಡಾಗ್ಲೇ ಇಂಥದ್ದೊಂದು ಕಳಪೆ ಕೆಲಸವನ್ನ ಮಾಡಿರಬಹುದು ಅಂತ. ಈಗ ಅದು ಕೂಡ ಖಾತ್ರಿ ಆಗ್ತಿದೆ. ಯಾವ ನಂಬರ್ ಇದೆ ಆ ನಂಬರ್ ಪ್ಲೇಟ್ ಆ ಓನರ್ದು ಕಾರ್ ಅಲ್ವೇ ಅಲ್ಲ, ಇದು ಯಾವುದೋ ಬೇರೆ ಕಾರ್ದು ನಂಬರ್ ಪ್ಲೇಟು, ಆದ್ರೆ ಇಲ್ಲಿ ಬಳಕೆ ಮಾಡಿದ್ದಾರಷ್ಟೇ. 2018 ಜನವರಿಯಲ್ಲಿ ನೋಂದಣಿಯಾಗಿರ್ತಕ್ಕಂತಹ ಕಾರಿನ ನಂಬರ್ ಪ್ಲೇಟ್ಗೂ ಇನೋವಾ ಕಾರ್ನಲ್ಲಿ ಇವತ್ತು ನಾವು ಕಂಡಂತಹ ನಂಬರ್ ಪ್ಲೇಟ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಬೇರೆ ಬೇರೆ. ಆದ್ರೆ ಇವತ್ತು ಆ ನಂಬರ್ ಪ್ಲೇಟನ್ನ ಇಲ್ಲಿ ಇನ್ಯಾವುದೋ ಕಾರಿಗೆ ಖದೀಮರು ಬಳಕೆ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ.
ಬೆಂಗಳೂರಿನ ಇಂದಿರಾನಗರದ ಆರ್ಟಿಒ ಕಚೇರಿಯಲ್ಲಿ ನೋಂದಣಿಯಾಗಿರುವಂತಹ 8052 ನಂಬರ್ನ ಕಾರ್ ಅದು ಜನವರಿ 2018ರಲ್ಲಿ ನೋಂದಣಿಯಾಗಿರುವಂತಹ ಕಾರು ದರೋಡೆ ಮಾಡಲು ನಕಲಿ ನಂಬರ್ ಪ್ಲೇಟ್ ಅನ್ನ ಖದೀಮರು ಬಳಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸ್ವಿಫ್ಟ್ ಕಾರಿನ ನಂಬರ್ ಇನೋವಾ ಕಾರಿಗೆ ಬಳಕೆ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಪಿಬಿ ಗಂಗಾಧರನ್ ಅವರ ಹೆಸರಿನಲ್ಲಿ ನೋಂದಣಿಯಾಗಿರುವಂತಹ ಕಾರು ಮೂಲ ಮಾಲೀಕರು, ಆ ನಂಬರ್ಗೆ ಸಂಬಂಧಪಟ್ಟ ಹಾಗೆ ಮೂಲ ಮಾಲೀಕರು ಗಂಗಾಧರ್ ಅವರು. ಆದರೆ ಈಗ ಬಳಕೆ ಆಗಿರೋದಲ್ಲಿ ಫೇಕ್ ಆಗಿ ಸ್ವಿಫ್ಟ್ ಕಾರ್ನ ಒಂದು ನಂಬರ್ ಪ್ಲೇಟ್ನ ಇನೋವಾ ಕಾರ್ನಲ್ಲಿ ಬಳಕೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈಗ ದರೋಡೆಕೋರರು ಬಳಕೆ ಮಾಡಿದಂತಹ ಕಾರ್ನ ನಂಬರ್ ಪ್ಲೇಟೇ ನಕಲಿ ಅನ್ನೋದು ಗೊತ್ತಾಗಿದೆ. ಮೂಲ ಮಾಲೀಕರು ಯಾರು ಅನ್ನೋದನ್ನ ಖಾತ್ರಿ ಪಡಿಸಿಕೊಳ್ಳಲಾಗಿದೆ. ಸೊ ಈಗ ನಂಬರ್ ಪ್ಲೇಟ್ ಏನಾದರೂ ಚೇಂಜಸ್ ಆಗುವಂತಹ ಚಾನ್ಸಸ್ ಮುಂದುವರೆದಂತೆ ಇರುವಂತಹ ಲಕ್ಷಣಗಳು ಕೂಡ ಗೋಚರಿಸಬಹುದು. ಈಗ ಪೊಲೀಸರಿಗೆ ಆರಂಭಿಕ ಹಂತದಲ್ಲಿ ಅದರ ಡೀಟೇಲ್ಸ್ ಏನೆಲ್ಲ ಲಭ್ಯವಾಗಿದೆ? ಖಂಡಿತ, ಯಾಕಂದ್ರೆ ಅವರು ಏನು ಗಾಡಿ ಇನೋವಾ ನಂಬರ್ ಕಾಣಿಸಿತ್ತು, ಇನೋವಾ ಗಾಡಿ ಬಂದಿದ್ರು ಅಂತ, ಇನೋವಾ ಗಾಡಿಲೇ ಬಂದಿದ್ರು. ಗಾಡೀಲಿ ಬಂದಂಥವರು ಮೊದಲು ನಾವು RBI ಸಿಬ್ಬಂದಿಗಳು ಚೆಕ್ ಮಾಡಬೇಕು ಅಂತ ಈ ATM ಮಿಷಿನಲ್ಲಿ ವಾಹನದಲ್ಲಿದ್ದಂತಹ ಇಬ್ಬರನ್ನ ತಮ್ಮ ಗಾಡಿ ಕೂರಿಸ್ಕೊತಾರೆ. ಸಿಬ್ಬಂದಿಗಳು ಅಂದರೆ RBI ರಾಬರ್ಸ್ ಏನಿದ್ರು ಅವರು ಈ ಗಾಡೀಲಿ ಕೂತ್ಕೊಂಡು ಮುಂದೆ ಹೋಗಿ ಅಲ್ಲಿ ತಪಾಸಣೆ ನಡೆಸ್ತೀವಿ ಅಂತ ಹೇಳಿ ಆ ನಂತರದಲ್ಲಿ ಇನೋವಾ ಕಾರಲ್ಲಿ ಕೂರಿಸ್ಕೊಂಡಿದ್ದಂತಹ ಇಬ್ಬರನ್ನ ATM ಸಿಬ್ಬಂದಿಗಳನ್ನು, ಹಣ ತುಂಬುವ ಸಿಬ್ಬಂದಿಗಳನ್ನು ರಸ್ತೆ ಮಾರ್ಗದಲ್ಲೇ ಬಿಟ್ಟು ಆ ನಂತರದಲ್ಲಿ ಆ ಹಣ ದೋಚಿ ಪರಾರಿಯಾಗಿರುವಂಥದ್ದು. ಅವರು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಆ ಕಾರಿನ ನಂಬರ್ ಪ್ಲೇಟೇ ಈಗ ಸಾಕ್ಷಿ ಆಗಿರುವಂಥದ್ದು. ದೃಶ್ಯಗಳಲ್ಲಿ ಈಗ ಫಿಂಗರ್ ಪ್ರಿಂಟ್ ತೆಗೆಯುವಂಥ ಕೆಲಸ ನಡೆಸ್ತಿದ್ದಾರೆ. ಮತ್ತೊಂದು ಕಡೆ ಪಕ್ಕಾ ಪ್ಲಾನ್ ಯಾವ ರೀತಿ ಆಗಿದೆ ಅಂದರೆ, ಕಾರ್ ಏನು ಇನೋವಾ ಕಾರ್ ಏನಿತ್ತು ಆ ಕಾರಿನ ನಂಬರ್ ಪ್ಲೇಟನ್ನು ಚೆಕ್ ಮಾಡಿದಾಗ ಅದು ಶಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಆಗಿರುತ್ತೆ. ಅಂದರೆ ನಕಲಿ ನಂಬರ್ ಪ್ಲೇಟನ್ನು ಹಾಕ್ಕೊಂಡು ಪಕ್ಕಾ ಪ್ಲಾನ್ ಮಾಡ್ಕೊಂಡೇನೆ ಎಲ್ಲಿ ನಾವು ಸಿಗಾಕೋಬಾರ್ದು, ಕಾರ್ ನಂಬರ್ನ ಟ್ರ್ಯಾಕ್ ಮಾಡ್ತಾರೆ. ಗಾಡಿ ನಂಬರ್, ಯಾಕಂದರೆ ಬೆಂಗಳೂರಲ್ಲಿ ಎಲ್ಲ ಕಡೆ CCTVಗಳು ಇರುತ್ತೆ, ಗಾಡಿ ನಂಬರ್ ಗೊತ್ತಾಗೇ ಆಗುತ್ತೆ. ಗಾಡಿ ನಂಬರನ್ನೇ ಚೇಂಜ್ ಮಾಡಿಬಿಟ್ರೆ ನಮಗೆ ಕಂಡುಹಿಡಿತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಏನು ಅವ್ರು ದರೋಡೆಗೆ ತಂದಿದ್ದಂತಹ ಇನೋವಾ ಕಾರಿಗೆ ಬೇರೊಂದು ಕಾರಿನ ನಂಬರನ್ನು ಬಳಕೆ ಮಾಡಿಕೊಂಡು ಆ ಕಾರಿಗೆ ಆ ನಂಬರ್ ಪ್ಲೇಟನ್ನು ಅಳವಡಿಸ್ಕೊಂಡು ಆ ನಂತರ ದರೋಡೆಗೆ ಮುಂದಾಗಿರುವಂಥದ್ದು. ಆ ರೀತಿ ಅವರು ದರೋಡೆ ಮಾಡಿಕೊಂಡು ಈಗ ಬಂದಿರೋ ಮಾಹಿತಿ ಪ್ರಕಾರ ಮದ್ರಾಸ್ ರೋಡಿನ ಮೂಲಕ, ಅಂದರೆ ಇಲ್ಲಿಂದ ಇಂದಿರಾನಗರದ ಮೂಲಕ NGF ಕಡೆಗೆ ಹೋಗಿದ್ದಾರೆ ಅಂತ ಒಂದು ಪ್ರಾಥಮಿಕ, ಅಂದರೆ ಪೊಲೀಸರು ಈಗ CCTV ಪರಿಶೀಲನೆ ನಡೆಸ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಕಾರ್ ಎಲ್ಲೆಲ್ಲ ಹೋಗಿದೆ ಅನ್ನೋ ಒಂದು ಪ್ರತಿಯೊಂದು ಸಿಗ್ನಲ್ಗಳು ಮತ್ತು ಪ್ರತಿಯೊಂದು ಭಾಗದಲ್ಲಿರುವಂಥ CCTVನ ತಪಾಸಣೆ ನಡೆಸಿರುವಂಥ ಮಾಹಿತಿ ಪ್ರಕಾರ ಆ ಕಡೆ ಹೋಗಿದೆ ಅಂತ. ಅಂದರೆ ಇದು ಪಕ್ಕಾ ಪ್ಲಾನ್ ಮಾಡಿಕೊಂಡು ಇವರು ಇದಕ್ಕೋಸ್ಕರನೇ, ಅಂದರೆ ನಿನ್ನೆ ಮೊನ್ನೆ ಅಂತ ಅಲ್ಲ, ಪ್ರಾಪರ್ ಪ್ಲಾನಿಂಗಲ್ಲಿ ಮಾಡಿಕೊಂಡೇ ಈ ದರೋಡೆನ ಮಾಡಿರುವಂಥದ್ದು. ಏಕಾಏಕಿ ಬಂದು ಗಾಡಿನ ಅಡ್ಡ ಹಾಕಿ ಹಣ ದೋಚಿ ಪರಾರಿಯಾಗಿಲ್ಲ. ಇದಕ್ಕೊಂದು ಟೀಮ್ ವರ್ಕ್ ಮಾಡಿದ್ದಾರೆ. ಯಾವ ರೀತಿ ಇದನ್ನು ದರೋಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ಆ ನಂತರ ದರೋಡೆನ ಇವತ್ತು ಸಕ್ಸಸ್ಫುಲಿ ಮಾಡಿ ಈಗ ಎಸ್ಕೇಪ್ ಆಗಿರುವಂಥದ್ದು. ಪೊಲೀಸರು ಅವರನ್ನು ಬೆಂಗಳೂರು ಬಿಟ್ಟು ಹೊರ ಹೋಗೋದಕ್ಕಿಂತ ಮುಂಚೆನೇ ಹಿಡಿಬೇಕು ಅನ್ನೋ ಕಾರಣಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾಕಾಬಂದಿಗಳನ್ನ ಕೂಡ ಹಾಕಿರುವಂಥದ್ದು. ದಿವ್ಯಾ, ಓಕೆ ಮಾರುತಿ, ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀವಿ. ಪಕ್ಕಾ ಪ್ಲಾನ್ ಮಾಡಿಯೇ ಖದೀಮರು ಈ ಕೃತ್ಯಕ್ಕೆ ಇಳಿದಿರೋದಂತೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇಂತಹ ಪ್ರಕರಣಗಳಲ್ಲಿ ಕೈ ಹಾಕೋಕ್ಕೂ ಮುನ್ನ ಅವರುಗಳು ಹೇಗೆ ಇದನ್ನ ತಪ್ಪಿಸ್ಕೊಳ್ಬಹುದು, ಪೊಲೀಸರ ದಿಕ್ಕನ್ನ ಹೇಗೆ ತಪ್ಪಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಯೋಚನೆ ಮಾಡಿಯೇ ಕೆಲಸಕ್ಕೆ ಇಳಿದಿರ್ತಾರೆ. ಅದರಂತೆ ಈಗ ನಕಲಿ ನಂಬರ್ ಪ್ಲೇಟ್ ಬಳಕೆ ಆಗಿದೆ. ಸ್ವಿಫ್ಟ್ ಕಾರ್ನ ನಂಬರ್ ಪ್ಲೇಟ್ನ ಇನೋವಾ ಕಾರ್ಗೆ ಬಳಸಿದ್ದಾರೆ. ಇದರ ಆಧಾರದ ಮೇಲೆ ಈಗ ಯಾರು ಓನರ್ ಅಂತ ಗೊತ್ತಾಗೋಗಿದೆ. ಆದರೆ ಅಸಲಿ ಓನರ್ಗೂ ಈ ಕೃತ್ಯಕ್ಕೂ ಸಂಬಂಧ ಇಲ್ಲ ಅನ್ನೋದು ಕೂಡ ಗೊತ್ತಾಗಿರೋದ್ರಿಂದ ಅದರ ಮುಂದುವರೆದ ಭಾಗವಾಗಿ ಈ ವೆಹಿಕಲ್ ಯಾವ ಮಾರ್ಗವಾಗಿ ಸಾಗಿದೆ, ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇದ್ದಾರೆ. ಮತ್ತು ಈ ಕೃತ್ಯ ಹೇಗಾಗಿದೆ, ಇದರಲ್ಲಿ ಯಾರೆಲ್ಲ ಕೈ ಜೋಡಿಸಿದ್ದಾರೆ, ಇದರ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇದ್ದಾರೆ.